ஓம் நமச்சிவாய. தென்னாடுடைய சிவனே போற்றி, எந்நாட்டவர்க்கும் இறைவா போற்றி. சர்வம் சக்திமயம், சர்வம் சிவமயம். ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ತಮಿಳುನಾಡಿನಲ್ಲಿ ಇರುವ ಕುಂಭಕೋಣಂ ಎಂಬ ಊರಕ್ಕೆ ಬಂದಿದ್ವಿ. ಈ ಕುಂಭಕೋಣಂನಿಂದ 8 ಕಿಲೋಮೀಟರ್ ದೂರದಲ್ಲಿ ಇರುವ ಧಾರಾಸುರಂ ಐರಾವತೇಶ್ವರ ಟೆಂಪಲ್. ಧಾರಾಸುರಂ ಐರಾವತೇಶ್ವರ ಟೆಂಪಲ್ ಎಂಬ ಟೆಂಪಲನ್ನು ಎರಡನೇ ರಾಜರಾಜ ಸೋಳನ್ ಎಂಬ ರಾಜ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. 1150 ವರ್ಷ ಮುಂದೆ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈಗ ಫಸ್ಟ್ ರಾಜರಾಜ ಸೋಳನ್ ಅವರು ತಂಜಾವೂರು ದೇವಸ್ಥಾನ, ತಂಜಾವೂರು ಬೃಹದೀಶ್ವರ ಟೆಂಪಲ್, ಪೆರುವುಡೆಯಾರ್ ದೇವಸ್ಥಾನವನ್ನು ಕಟ್ಟಿದರು. ಅವರಾದ ಮೇಲೆ ಅವರ ಮಗನಾದ ರಾಜೇಂದ್ರ ಸೋಳನ್ ಅವರು ನಮ್ಮ ಊರಲ್ಲಿ ಕೋಲಾರ ಹತ್ರ ಸೋಮೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ. ಆ ಥರ ತುಂಬ ದೇವಸ್ಥಾನಗಳು ಅವ್ರ ಕೈಯಲ್ಲಿ ಕಟ್ಟಿದ್ದಾರೆ. ಮತ್ತು ಬಾಗೇಪಲ್ಲಿ ಎಂಬ ಊರಲ್ಲಿ ಕರ್ನಾಟಕದಲ್ಲಿ ಗಡಿದಂ ವೆಂಕಟೇಶ ಪೆರುಮಾಳ್ ದೇವಸ್ಥಾನ ಕಟ್ಟಿದ್ದಾರೆ. ಆ ಥರ ತುಂಬ ದೇವಸ್ಥಾನ ಕಟ್ಟಿದ ಅವರು ನಮ್ಮ ಗಂಗೈಕೊಂಡ ಸೋಲಪುರಂ ಎಂಬ ಊರಲ್ಲಿ ಒಂದು ಗಂಗೈಕೊಂಡ ಸೋಲೇಶ್ವರಂ ಅಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅವರ ವಂಶದಲ್ಲಿ ಬಂದಿರುವ ಈ ಎರಡನೇ ರಾಜರಾಜ ಸೋಳನ್ ಎಂಬವರು ಧಾರಾಸುರಂ ಐರಾವತೇಶ್ವರಂ ಎಂಬ ಒಂದು ಟೆಂಪಲನ್ನು ಅವರು ಕಟ್ಟಿದ್ದಾರೆ. ಫಸ್ಟ್ ರಾಜರಾಜ ಸೋಳನ್ ತಂಜಾವೂರು ಮತ್ತು ಪಳೆಯಾರೈ ಕ್ಯಾಪಿಟಲ್ ಸಿಟಿ ಅವರಿಗೆ. ಎರಡನೇ ರಾಜೇಂದ್ರ ಸೋಳನ್ ಎಂಬವರು ಗಂಗೈಕೊಂಡ ಸೋಲಪುರಂ ಎಂಬ ಊರನ್ನು ಕ್ಯಾಪಿಟಲ್ ಸಿಟಿಯಾಗಿ ಇಟ್ಕೊಂಡ್ರು. ಈಗ ಎರಡನೇ ರಾಜರಾಜ ಸೋಳನ್ ಎಂಬವರು ರಾಜೇಂದ್ರ ಸೋಳನ್ ಅವರ ವಂಶಾವಳಿಯಿಂದ ಬಂದಿರೋರು. ಅವರು ಕುಂಭಕೋಣವನ್ನು ಕ್ಯಾಪಿಟಲ್ ಸಿಟಿಯಾಗಿ ಇಟ್ಕೊಂಡು ಈ ದೇವಸ್ಥಾನ ಕಟ್ಟಿದ್ದಾರೆ. ಇದು ನೋಡೋಕ್ಕೆ ತಂಜಾವೂರು ದೇವಸ್ಥಾನ ಮತ್ತು ಗಂಗೈಕೊಂಡ ಸೋಲಪುರಂ ದೇವಸ್ಥಾನ ಎರಡಕ್ಕೂ ಒಂದೇ ಥರ ಇರುತ್ತೆ. ಸ್ವಲ್ಪ ಹೈಟ್ ಕಡಿಮೆ. ಇದು ಹೈಟ್ ಕಡಿಮೆ ಅಂದರೆ ಇಲ್ಲಿ ಇರುವ ಭೂಮಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಈಗ ತಂಜಾವೂರು ಗಂಗೈಕೊಂಡ ಸೋಲಪುರಂ ಈ ಎರಡು ದೇವಸ್ಥಾನವು ಕೆಳಗೆ ಕಲ್ಲು ಮತ್ತು ಮಣ್ಣು, ಗಟ್ಟಿ ಮಣ್ಣು ಇರೋದು, ಗರ್ಜು ಮಣ್ಣು ಇರುವ ದೇವಸ್ಥಾನ. ಅದಕ್ಕೆ ಅದು ಅಷ್ಟು ಹೈಟ್ ಇದ್ರೂ ಅದು ಏನಾಗೋದಿಲ್ಲ. ಈಗ ಇರುವ ಈ ಐರಾವತೇಶ್ವರ ಟೆಂಪಲ್ ಇಲ್ಲಿ ಬಂದು ಅಷ್ಟು ಸ್ಟ್ರಾಂಗ್ ಇಲ್ಲ. ಅದಕ್ಕೆ ಇದು ಹೈಟ್ ಕಡಿಮೆ. ಈಗ ಪೆರುವುಡೆಯಾರ್ ತಂಜಾವೂರು ದೇವಸ್ಥಾನ ಬಂದು ಬ್ರಹ್ಮಾಂಡ. ನೋಡೋಕ್ಕೆ ಎಲ್ಲನೂ ಬ್ರಹ್ಮಾಂಡನೇ. ಯಾವುದೇ ವಿಗ್ರಹ ನೋಡಿದ್ರೂ 8 ಅಡಿ 9 ಅಡಿ 10 ಅಡಿ ಇರುತ್ತೆ. ಅದೇ ಥರ ಗಂಗೈಕೊಂಡ ಸೋಲಪುರಮನು ಅವ್ರ ತಂದೆ ಹೆಂಗೆ ಕಟ್ಟಿದ್ದಾರೋ ಅದೇ ಥರ ಅವರು ಕಟ್ಟಿದ್ದಾರೆ. ಈಗ ಎರಡನೇ ರಾಜರಾಜ ಸೋಳನ್ ಎಂಬವರು ಇದು ಚಿಕ್ಕದು, ಎಲ್ಲನೂ ಚಿಕ್ಕದೇ. ಒಂದು ದೊಡ್ಡ ಕೈ ಏಲಿದೆಯಲ್ಲ, ಈ ಕೈಯಲ್ಲಿರುವ ಬೆರಳು ಎಷ್ಟಿರುತ್ತೋ ಅಷ್ಟೇ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಐರಾವತೇಶ್ವರ ಟೆಂಪಲ್, ಧಾರಾಸುರಂ ಐರಾವತೇಶ್ವರ ಟೆಂಪಲಲ್ಲಿ ಬಟ್ನೇಲು, ಈ ಕೈ ಇದೆಯಲ್ಲ, ಕೈಯಲ್ಲಿ ದೊಡ್ಡ ಏಲಿದೆಯಲ್ಲ ಅಷ್ಟರಲ್ಲೇ ಒಂದು ವಿಗ್ರಹವನ್ನು ನೋಡಿರ್ತಾರೆ. ಇದು ತುಂಬ ಹಳೆಯ ಕಾಲದ್ದು, ಒಂದು 1000 ವರ್ಷ ಮುಂದೆ ಇರುವ ದೇವಸ್ಥಾನ. ನೋಡೋಕ್ಕೆ ಅಷ್ಟೇ ಸುಂದರವಾದ ದೇವಸ್ಥಾನ. ಈ ಕಲ್ಲಲ್ಲಿ ಆಗಿರುವ ವಿಗ್ರಹ ಎಲ್ಲ ಎರಡನೇ ರಾಜರಾಜ ಸೋಳನ್ ಕಟ್ಟಿರೋದು. ಮೇಲೆ ಇರುವ ಗಾರೆಯಲ್ಲಿ ಕಟ್ಟಿದ್ದಾರೆ ನೋಡಿ, ಮೇಲೆ ಆ ಗಾರೆಯಲ್ಲಿ ಕಟ್ಟಿರೋದು ನಾಯಕರು ಮತ್ತು ಚಾಲುಕ್ಯರು ಮತ್ತು ಈ ಮರಾಠಿಯರ ರಾಜರೆಲ್ಲ ಬಂದು ಅವರವರ ಕಾಲತಕ್ಕೆ ಒಂದು ಸ್ವಲ್ಪ ಪುನರುದ್ಧಾರಣೆ ಮಾಡಿದ್ದಾರೆ. ಈ ದೇವಸ್ಥಾನ ತುಂಬ ಹಳೆಯದಾದರೂ
ಈ ಹಿಂದೆ ಬಂದಿರುವ ರಾಜರು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಈ ಕೆಲವು ಮುಸ್ಲಿಂ ರಾಜರು ಬಂದು ಇದನ್ನು ನಮ್ಮ ದೇವಸ್ಥಾನವನ್ನು ಒಡೆದು ಉರುಳಿಸುವಾಗ ಹಿಂದೆ ಬಂದಿರುವ ರಾಜರು ಸ್ವಲ್ಪ ಅದನ್ನು ಪುನರುದ್ಧಾರಣೆ ಮಾಡಿದ್ದಾರೆ. ಇವಾಗ ನಮ್ಮ ಗೌರ್ಮೆಂಟ್ ಸ್ವಲ್ಪ ಕೆಲವು ವಿಗ್ರಹಗಳನ್ನು ತೆಗೆದುಬಿಟ್ಟು ಹೊಸದನ್ನೇ ಇಲ್ಲಿ ಹಾಕಿದ್ದಾರೆ. ಹೊಸದನ್ನು ಆಗಿದ್ದಾರೆ. ಒಂದೊಂದು ಗೊಂಬೆ ಇದೆಯಲ್ಲ, ಅದು ಗೊಂಬೆ ಅಲ್ಲ, ಒಂದು ಕಥೆಯನ್ನು ಅದು ಹೇಳುತ್ತೆ. 63 ನಾಯನಮಾರುಗಳು ಎಂಬವರು ಈ ದೇವಸ್ಥಾನ ಬಗ್ಗೆ ಹಾಡಿರುವ ಇದಕ್ಕೆ ಅದು ಗೊಂಬೆಯಲ್ಲಿ ಒಂದು ಪಲಕೆ ಮುಖಾಂತರ ಅದರಲ್ಲಿ ಕತೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಈ ಗ್ರಾನೈಟ್ ಎಲ್ಲ ಕರೂರು ಡಿಸ್ಟಿಕ್ಕಿಂದ ಆ ಕಡೆಯಿಂದ ಬಂದಿರೋದು. ಇದು ಸುತ್ತಮುತ್ತಲಲ್ಲಿ ಎಲ್ಲಿಯೂ ಒಂದು ಗ್ರಾನೈಟ್ ಕಲ್ಲು ಇರುವುದಿಲ್ಲ. ಇದನ್ನು ಒಂದೊಂದು ಗ್ರಾನೈಟನ್ನು ಹಡಗಲ್ಲಿ ಕಾವೇರಿ ನೀರು ಮುಖಾಂತರವಾಗಿ ಈ ಊರಿಗೆ ತಂದು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನ ಒಂದು ಥರ ರಥ ಇರುವಂಗೆ, ದೇವಸ್ಥಾನವನ್ನೇ ರಥ ಥರ ಮಾಡಿ ಆ ರಥವನ್ನು ಕುದುರೆ ಮತ್ತು ಎಲಿಫೆಂಟ್ ಎಳ್ಕೊಂಡು ಹೋಗುವಂಗೆ ಮಾಡಿರೋದು. ಈ ರೌಂಡ್ ಇದೆಯಲ್ಲ, ಇದರಲ್ಲಿ ನೀರು ಬಿಟ್ಟು ಅದರಲ್ಲಿ ಒಂದು ಚಿಕ್ಕ ದೀಪ ಇಕ್ಬಿಟ್ರೆ ಅದು ವಿಶೇಷ ಕಾಲದಲ್ಲಿ ಅದು ಒಂಥರ ತಾಮರೆಯಲ್ಲಿ ಕೊಳದಲ್ಲಿ ತಾಮರೆ ಇಟ್ಟಂಗೆ ಕಾಣುತ್ತಂತೆ. ಅದಕ್ಕೆ ಈ ಥರ ರೌಂಡ್ ಇಟ್ಟಿರ್ತಾರೆ. ಆ ಕಾಲದಲ್ಲಿ ವಿಶೇಷ ಕಾಲದಲ್ಲಿ ಅದರಲ್ಲಿ ನೀರು ಇಕ್ಬಿಟ್ಟು ದೀಪ ಇಕ್ಕಿದ್ರೆ ಅದು ಮೇಲಿಂದ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತಂತೆ. ನೋಡಿ, ಇಲ್ಲಿರುವ ವಿಗ್ರಹ ವಿಶ್ವರೂಪ ಶಿವನ್. ಅಡಿಮುಡಿ ನೋಡದೇ ಇರೋ ಅಷ್ಟು ದೊಡ್ಡ ಶಿವ ಅಲ್ಲಿ ವಿಗ್ರಹ ಇಲ್ಲಿ ಇರುತ್ತೆ. ಈ ದೇವಸ್ಥಾನದಲ್ಲಿ ಶಿಲ್ಪಕಲೆ ತಂಜಾವೂರು ಮತ್ತು ತಿರುಭುವನಂ, ಗಂಗೈಕೊಂಡ ಸೋಲಪುರಂ ಎಂಬ 3 ದೇವಸ್ಥಾನ ಶಿಲ್ಪಕಲೆಗಿಂತ ಈಕ್ವಲ್ ಆಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನ ಯುನೆಸ್ಕೋದಿಂದ ಈ ಪಾರಂಪರ್ಯ ದೇವಸ್ಥಾನ ಅಂತ ರೆಕಾರ್ಡ್ ಕೊಟ್ಟಿರುವ ದೇವಸ್ಥಾನ ಇದು. ಶಿಲ್ಪಕಲೆ ಅಷ್ಟೇ ತುಂಬ ಚೆನ್ನಾಗಿರುವ ದೇವಸ್ಥಾನ. ಚಿಕ್ಕದರೂ ನೋಡೋಕ್ಕೆ ಅಷ್ಟೇ ಸುಂದರವಾದ ದೇವಸ್ಥಾನ. ಇಲ್ಲಿ ನೋಡಿ, ಅಭಿಷೇಕ ಮಾಡಿ ನೀರು ಬಂದು ಇಲ್ಲಿ ಒಳಗೆ ಬಿದ್ದು ಅಲ್ಲಿಂದ ಆಚೆ ಹೋಗಿ ಆಚೆ ಇರುವ ತಡಗ ಕೋನೆಟ್ಟಲ್ಲಿ ಹೋಗುವ ಥರ ಒಂದು ಕಾಲುವೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಇರುವ ಶಿಲ್ಪ ಎಲ್ಲ ವಿಗ್ರಹ ಎಲ್ಲ ಒಂದು ಥರ ಕನಸು ಥರ ಕಾಣುತ್ತದೆ. ಆ ಕಾಲದಲ್ಲಿ ನಡೆದಿರುವ ಒಂದೊಂದು ಕಥೆಯನ್ನು ಈ ಶಿಲ್ಪದಲ್ಲಿ ಹೊಡಿಸಿದ್ದಾರೆ. ಒಂಥರ ಕೆತ್ತಿದ್ದಾರೆ. ಆ ಕೆತ್ತಿರೋದು ನುಣ್ಣವಾಗಿ ನೋಡಿದ್ರೆ ಭಕ್ತ ಪ್ರಹ್ಲಾದ ಮತ್ತು ಅವರು ಮಾರ್ಕಂಡೇಯ ಅವರು ವಿಗ್ರಹನ ದಬ್ಬಿಕೊಂಡಿರೋಂಗೆ, ಕಾಮನವರ ಭಸ್ಮವಾಗುವುದು, ಈ ಥರ ಕಥೆ ಎಲ್ಲನೂ ಈ ಕೆಳಗೆ ಇರುವ ಇದರಲ್ಲಿ ಇದೆ. ಅದನ್ನು ಸ್ವಲ್ಪ ಡೀಪಾಗಿ ತೋರಿಸ್ಬೇಕಾಯಿತು. ಅದು ನಮಗೂ ಟೈಮ್ ಇರಲಿಲ್ಲ. 63 ನಾಯನ್ಮಾರುಗಳು ಇಲ್ಲಿದ್ದಾರೆ ನೋಡಿ. ಇವರೆಲ್ಲ ತುಂಬ ಹಾಡುಗಳು ಹಾಡಿದ್ದಾರೆ ಇಲ್ಲಿ. ಈ ಇಂದ್ರನವರ ಐರಾವತ ಎಲಿಫೆಂಟ್ ಯಾನೆಗೆ ಇರುವುದಲ್ಲ, ಅದಕ್ಕೆ ಶಾಪ ವಿಮೋಚನೆ ಮಾಡಿರುವ ದೇವಸ್ಥಾನವಂತೆ ಇದು. ಐರಾವತ ಏನಿಗೂ ಒಂಥರ ಕಪ್ಪು ಕಲರ್ ಆಗಿಬಿಟ್ಟಿದ್ದಂತೆ.
ಇಲ್ಲಿ ಇರುವ ಕಾವೇರಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಐರಾವದ ರಿಯಲ್ ಕಲರ್ ಬಂತಂತೆ ಇಲ್ಲಿ ದೇವಸ್ಥಾನದಲ್ಲಿ. ಇಲ್ಲಿರುವ ರಾಜರಾಜೇಶ್ವರರ್ ಎಂಬ ದೇವರು ಮತ್ತು ಪೆರಿಯನಾಯಕಿ ಎಂಬ ಅಮ್ಮವಾರು ಇರುವ ದೇವಸ್ಥಾನ ಇದು. ಇಲ್ಲಿ ಒಂದು ವಿಚಿತ್ರವಾದ ಬಿಲ್ವ ಸೆಟ್ಟು ಇದೆ. ಇಲ್ಲಿ ಕಾಯಿ ಒಂಥರ ಉದ್ದ ಉದ್ದಾಗಿರುತ್ತೆ. ಸ್ಥಳ ಮರ ತಲವಿರ್ಚ ತುಂಬ ಹಳೆಯದಾದ ದೇವಸ್ಥಾನ. 1150 ಟೈಮಲ್ಲಿ ಕಟ್ಟಿರುವ ದೇವಸ್ಥಾನ ಇದು. ಈಗ 2025 ಆಗಿದೆ. ಒಂದು 1000 ವರ್ಷ, ಒಂದು 950 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ. ಈ ಕಲ್ಲುಗಳಲ್ಲಿ ಹೆಂಗೆ ಇಷ್ಟು ಸುಂದರವಾಗಿ ಕಟ್ಟಿದ್ರೋ ಗೊತ್ತಿಲ್ಲ. ಇವಾಗ ಈ ಕಾಲದಲ್ಲಿ JCB, ಗ್ರಾನೈಟ್, ಇದು ಕ್ರೇನು ಮತ್ತು ಏನೇನೋ ಇದೆ. ಆ ಕಾಲದಲ್ಲಿ ಏನುಗೋ ಮತ್ತು ಈ ಕುದುರೆ ಇಟ್ಕೊಂಡು ಅದು ಹೆಂಗೆ ಈ ದೇವಸ್ಥಾನ ಕಟ್ಟಿದ್ರೋ ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸ್ಟೆಪ್ ಇರುತ್ತೆ. ಅದಕ್ಕೆ ಗ್ರಿಲ್ ಹಾಕಿರ್ತಾರೆ. ಆ ಸ್ಟೆಪ್ಪಲ್ಲಿ ಕಲ್ಲು ಹಾಕಿದ್ರೆ ಸರಿಗಮ ಪದನಿಸ ಅಂತ ಸೌಂಡು ಬರುತ್ತೆ. ಈಗ ಅದನ್ನು ಕಲ್ಲು ಹಾಕಿ ಉರುಳಿಸ್ಬಿಡ್ತಾರಂತೆ. ಒಂದು ಗ್ರಿಲ್ ಹಾಕಿ ಮುಚ್ಚಿರ್ತಾರೆ. ಅದನ್ನು ಎಂಟ್ರೆನ್ಸಲ್ಲಿ ನೋಡಿರಬೇಕು. ಆವಾಗ ನಾನು ಅದನ್ನು ಫಸ್ಟೇ ತೋರಿಸಿದ್ದೀನಿ. ಅಲ್ಲಿಂದ ನೋಡಿ, ಈ ಕೆಳಗೆ ಇರೋದೆಲ್ಲ ಒಂದೊಂದು ಕತೆ. ಈ ದೇವಸ್ಥಾನದಲ್ಲಿ ರಾಜಗಂಭೀರ ಮಠ ಎಂದ ಒಂದು ಮಠ ಇದೆ. ಅದರಲ್ಲಿ ವಿಗ್ರಹಗಳು ದೇವಸ್ಥಾನಕ್ಕೆ ಒಳಗೆ ಹೋಗುವಕ್ಕೆ ಈ ಕಾಲದಲ್ಲಿ ಬೋರ್ಡು ಹಾಕಿರ್ತಾರೆ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಒಂದು ಬೋರ್ಡು ಹಾಕಿರ್ತಾರೆ. ಆ ಕಾಲದಲ್ಲಿ ಆ ಥರ ಇಲ್ಲ. ಬರೋರು ಆ ವಿಗ್ರಹಗಳು ಎಲ್ಲಿ ತೋರಿಸುತ್ತೋ ಅಲ್ಲಿ ಒಳಗೆ ಹೋಗೋಕ್ಕೆ, ಬಾಲ್ ಎಲ್ಲಿ ತೋರಿಸಿರುತ್ತೋ ಬಾಲ ಅದು ಆಚೆ ಹೋಗೋಕ್ಕೆ ದಾರಿ ಅಂತ ಒಂದು ಐಡಿಯಾ ಮಾಡ್ಕೋಬೇಕು. ನೋಡಿ ಎಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳು, ಅದು ಹೆಂಗೆ ಸುಂದರವಾದೂ ಕೆತ್ತಿದ್ದಾರೆ ನೋಡಿ. ಸುಂದರವಾದ ದೇವಸ್ಥಾನ, ಸುಂದರವಾದ ವಿಗ್ರಹಗಳು. ಇದು ರಾಜಗಂಭೀರ ಮಂಟಪ ಅಂತ ಇದನ್ನ ಹೆಸರು. ನೋಡಿ, ಡ್ಯಾನ್ಸ್ ಆಗಿರುವ ದೇವರು ಅದು ಹೆಂಗೆ ಚಿಕ್ಕದಾಗಿ ಕಾಣುತ್ತೋ. ಈಗ ನೋಡಿ, ಇಲ್ಲಿರೋದು ಆಚೆ ಹೋಗುವ ದಾರಿಗೆ ಅನಿಮಲ್ದ ಬಾಲ ಹೆಂಗೆ ಹಿಂಗೆ ಓಪನ್ ಇರುತ್ತಲ್ಲ, ಇಲ್ಲಿಂದ ಹೋಗಿ ಮುಂದೆ ನೋಡೋಣ. ನೋಡಿರಿ, ಆ ಬಾಲೆಲ್ಲ ಸುಟ್ಕೊಂಡು ಒಂದೇ ಹತ್ರ ಇದೆ. ಅಲ್ಲಿ ಮಾತ್ರ ಸ್ವಲ್ಪ ಓಪನ್ ಇದೆ. ಅಲ್ಲಿ ಈ ಕಡೆ ಹೋಗುವ ದಾರಿ ಅಂತ ಇದು, ಆಚೆ ಹೋಗುವ ದಾರಿ. ಇದು ಮುಂದೆ ನೋಡಿದ್ರೆ ತೋರಿಸ್ತೀನಿ ರೀ. ಇಲ್ಲಿ ಮುಂದೆ ಹೋಗಿದ್ರೆ ಒಂದು ರೌಂಡ್ ಇರುತ್ತೆ, ಒಂದು ಸರ್ಕಲ್. ಇದು ತುದಿ ಕೈ ಅದೆಲ್ಲ, ಇದು ಒಳಗೆ ಹೋಗುವ ದಾರಿ ಅಂತ ತೋರಿಸ್ತಾ ಇದೆ. ಅಷ್ಟು ಸುಂದರವಾದ ದೇವಸ್ಥಾನ. ಒಂದೊಂದು ಇದನ್ನು ಕತೆ ಹೇಳುತ್ತೆ. ಆ ಕಲ್ಲಲ್ಲಿ ಕಥೆಯನ್ನು ಹಾಕಿರ್ತಾರೆ. ಕಾಮನ ವಧೆ ಇದು, ಆ ಚರಿತ್ರೆ ಇದೆ ಈ ಗೊಂಬೆಯಲ್ಲಿ ಇದೆ.
ಒಂದೊಂದು ಕಲ್ಲಲ್ಲೇನೋ ಸಾವಿರ ಸಾವಿರ ಕಥೆಗಳು ಬರೆದಿಕ್ಕಿರ್ತಾರೆ. ಕತೆ ಮುಂದೆ ಓದಿರ್ದಿದ್ರೆ ನಮಗೆ ಅರ್ಥ ಆಗುತ್ತೆ. ಕೆಲವು ಹೇಳ್ಬೇಕು. ಈಗ ನನಗೆ ಅಷ್ಟು ಟೈಮ್ ಇಲ್ಲ. ಇನ್ನೊಂದು ಸಲ ಹೋಗುವಾಗ ಅದು ಹೇಳ್ತೀನಿ. ಲೈಫಲ್ಲಿ ಒಂದೇ ಒಂದು ಸಾರಿ ಕುಂಭಕೋಣಂ ಐರಾವತೇಶ್ವರ ತಾರಾಸುರಂ ಟೆಂಪಲ್ಗೆ ಹೋಗಿ ಬನ್ನಿ. ಅಷ್ಟೇ ಸುಂದರವಾದ ದೇವಸ್ಥಾನ. ಒಂದು 2 ಅವರ್ ಟೈಮ್ ಪಾಸ್ ಆಗುತ್ತೆ. ಇವಾಗ ಯುನೆಸ್ಕೋ ಇದು ಗೌರ್ಮೆಂಟ್ ಅವರು ಹುಣಸಿನ ಮರ ಎಲ್ಲ ಇಕ್ಕಿ ಪಾರ್ಕ್ ಥರ ಮಾಡಿದ್ದಾರೆ. ಒಂದು 2 ಅವರ್ ಟೈಮ್ ಪಾಸ್ ಆಗುತ್ತೆ. ತಮಿಳ್ನಾಡಲ್ಲಿ 12:30ಕ್ಕೆ ದೇವಸ್ಥಾನ ಮುಚ್ಚಿಬಿಡ್ತಾರೆ. 12:30 ಒಳಗೆ ಹೋಗಬೇಕು. ಇಲ್ಲಾಂದರೆ 4 ಗಂಟೆವರೆಗೆ ಕಾಯಲೇಬೇಕಾಗತ್ತೆ. ಅದಕ್ಕೆ ಆದಷ್ಟು ಬೇಗ ಹೋಗಿ ದರ್ಶನ ಮಾಡಿಬಿಟ್ಟು ಬೇಕಾದರೆ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಟೈಮ್ ಪಾಸ್ ಮಾಡಿಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟು ಅವರ್ ನೋಡೋದಕ್ಕೆ.